ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 3ನೇ ತಾರೀಕದಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಗಮನಿಸ್ತಾ ಇರಬಹುದು, 3/6/2025 ನೋಟಿಸ್ ರಿಲೀಸ್ ಆಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ರೈಲ್ವೆ ಇಲಾಖೆ ಅರ್ಧ ಸ್ಟೇಟ್ ಗೌರ್ಮೆಂಟ್ ಇರತ್ತೆ, ಅರ್ಧ ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ. ಅಂದ್ರೆ 50-50%. ಅರ್ಧ ಸೆಂಟ್ರಲ್ ಗೌರ್ಮೆಂಟ್, ಅದರ ಸ್ಟೇಟ್ ಗೌರ್ಮೆಂಟ್. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ದಾರಲ್ಲ, ಎಲ್ಲ ಒಂದು ವಿದ್ಯಾರ್ಥಿಗಳು ಈ ಒಂದು ರೈಲ್ವೆ ಇಲಾಖೆಯಿಂದ ನೋಟಿಸ್ ಆಗಿರತ್ತೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ, ಯಾವುದೇ ರೀತಿಯಾಗಿ ಗೊಳ್ಫುರಾನ್ ಅಲ್ಲ, ಆಫೀಸಿಯಲ್ ಆಗಿರುವಂತ ನೋಟಿಸ್ ಬಂದಿರತ್ತೆ. ಅದರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಕೆಲವು ಜನ ಏನಂತಾರ ಅಂದ್ರೆ, ಸರ್ ನಿಮಗೆ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರ. ಇಷ್ಟು ನಿಮಗೆ ಆಫೀಸಿಯಲ್ ಆಗಿರುವಂತ ಸಂಪೂರ್ಣ ಮಾಹಿತಿ ಲೈಫ್ ಇಫೆಕ್ಟ್ ತಿಳಿಸ್ಕೊಟ್ರು ಕೂಡ ಕೆಲವು ಜನರಿಗೆ ಅರ್ಥನೇ ಆಗಲ್ಲ. ಸುಮ್ಮನೆ ಯಾಕೆ ವಿಡಿಯೋ ನೋಡ್ತಾರ? ಈಗಲೇ ಯಾರು ಸರ್ಕಾರ ಹುದ್ದೆ ಬೇಡ, ಅದ ನಂತರ ಜಾಬ್ ಬೇಡ, ಆರಾಮಾಗಿ ತಿರುಗಾಡ್ತೇನೆ ಅಂದ್ರೆ ಅಂತ ಒಂದು ಅಭ್ಯರ್ಥಿಗಳು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನಿಮ್ಮ ಒಂದು ವಿಡಿಯೋಗಳನ್ನ ನೋಡ್ಕೋಬಹುದು. ರಗಡ ಸಾರಿ ಹೇಳಿದ್ದೇನೆ, ನಾನು ಸುಮಾರು ಸಾರಿ ಹೇಳಿದ್ದೇನೆ ಆ ರೀತಿ ಮಾಡ್ಕೊಳ್ಳಿ ಅಂತೇಳಿ. ಆದಷ್ಟು ನೋಡಿ ಸ್ನೇಹಿತರೆ, ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರಲ್ಲ ಅಂತ ಒಂದು ವಿಡಿಯೋ ಕೊಂತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಇದು ನಮ್ಮ ಒಂದು ಕರ್ನಾಟಕ ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಪ್ರತಿಯೊಬ್ಬರು ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇದ್ರ ಬಗ್ಗೆನೇ ಡೀಟೇಲ್ಸ್ ಆಗಿರತ್ತೆ. ವಿಡಿಯೋ ಎಂಡ್ವರೆಗೆ ನೋಡಿದ್ರೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಈಗಲೇ ತಿಳಿಸ್ಕೊಡ್ತಾರೆ. ವಿಡಿಯೋ ಕೊಂತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ. ಎನಿ ಡೌಟು, ಏನಾದರೂ ಸಮಸ್ಯೆ ಇತ್ತಂದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ, ಅಥವಾ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ. ನೋಟಿಸು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಚೆಕ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಇಲ್ಲಿ ಕಳಿರುವಂತ ಪೋಸ್ಟ್ ಡೈರೆಕ್ಟರ್, ನಿರ್ದೇಶಕರ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದೇ ತಿಂಗಳಲ್ಲಿ ನೋಟಿಸ್ ಆಗಿರತ್ತೆ. ಇದು ಈ ಒಂದು ನಿರ್ದೇಶಕರ ಪೋಸ್ಟಿಗೆ ಅರ್ಜಿ ಸಲ್ಲಿಸಿ ಆಪರೇಷನ್ ಅಂತೇಳಿ ಈ ಒಂದು ಆಪರೇಷನ್ ಪೋಸ್ಟಿಗೆ ಅಪ್ಲೈ ಮಾಡಿ. ಡೈರೆಕ್ಟರ್ 1, ಡೈರೆಕ್ಟರ್ 2 ಇರತ್ತೆ. ಈ ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಹುದ್ದೆಗೆ ಅಪ್ಲೈ ಮಾಡೋರು ಅದಕ್ಕೆ ಅಪ್ಲೈ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ವಯೋಮಿತಿ 18ರಿಂದ ಅಥವಾ 20 ವರ್ಷದಿಂದ 57 ವರ್ಷ ತನಕ ಇರತ್ತೆ, ಅಥವಾ 25 ವರ್ಷದಿಂದ 57 ವರ್ಷ ತನಕ ಇರತ್ತೆ, ಅಥವಾ 30 ವರ್ಷ ತನಕದಿಂದ 57 ವರ್ಷ ಇರತ್ತೆ, ಅಥವಾ 33ರಿಂದ 57 ವರ್ಷ ಇರತ್ತೆ. ಇದೇ ರೀತಿ ನಮಗೆ ವಯೋಮಿತಿ ಅಷ್ಟೇ ಕೊಟ್ಟಿಲ್ಲ, ಅವರು ಗರಿಷ್ಠ ವಯೋಮಿತಿ ಅಷ್ಟೇ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಪ್ರಮುಖ ದಿನಾಂಕಗಳು ಒಂದು ಸಾರಿ ವೀಕ್ಷಿಸಿ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗೆ ಕೊನೆಯ ದಿನಾಂಕ 30 ಜೂನ್ 2025. ಮತ್ತೆ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಪರಿಶೀಲಿಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡೋದಕ್ಕೆ, ಪ್ರಿಂಟ್ ಅನ್ನು ತೆಗೆಯೋದಕ್ಕೆ 7/7/2025 ಇದು ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ. ಅದರ ಬಳಿಕ ನಿಮ್ಮ ಒಂದು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ, www.amrcl.co.in ಭೇಟಿ ನೀಡಿಕೊಂಡು ಅಪ್ಲೈ ಮಾಡಬೇಕು. ಟೋಟಲ್ ಆಗಿ ಟೋಟಲ್ ಆಗಿ 2 ಪೋಸ್ಟ್ ಇರತ್ತೆ. ನೋಡ್ಕೊಳ್ಳಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಮಾಹಿತಿ ನಿಮಗೆ ಆಯ್ಕೆದ ಅಭ್ಯರ್ಥಿಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಒಂದು ಸಾರಿ ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರತಿ ತಿಂಗಳು ಸ್ಯಾಲರಿ ಕೊಡ್ತಾರೆ, ಆದ್ರೆ ವರ್ಷಕ್ಕೆ ಇಲ್ಲಿ ಅವ್ರು ಕೊಟ್ಟಿರುವಂತ ಮಾಹಿತಿ ವರ್ಷಕ್ಕೆ ಕೊಟ್ಟಿದ್ದಾರೆ. ವರ್ಷದಲ್ಲಿ ಎಷ್ಟು ಸ್ಯಾಲರಿ ಇರತ್ತೆ? 3,70,600 ರೂಪಾಯಿ ತನಕ ನಿಮಗೆ ಸ್ಯಾಲರಿ ಇರತ್ತೆ ವರ್ಷದಲ್ಲಿ. 3,70,000 ಈ ಒಂದು 3,70,000 ತನಕ ಸ್ಯಾಲರಿ ಆಗಿರತ್ತೆ. ಅದ್ರ ಬಳಿಕ ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು, ತುಂಬಾ ಜನ ಗೊತ್ತೇ ಇರೋದಲ್ಲ ವಿದ್ಯಾರ್ಹತೆ ಏನಾಗಿರ್ಬೇಕಂತ ಹೇಳಿ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು ನೀವೆಲ್ಲ ಒಂದು ವಿದ್ಯಾರ್ಥಿಗಳು. ನಿಮ್ಮೊಂದು ಟ್ರೈನಿಂಗ್ ಎಷ್ಟು ಇರತ್ತೆ, ಅದ ನಂತರ ಎಷ್ಟು ವರ್ಷ ಆಗಿರಬೇಕು, ಏನು ಅಂತ ಸ್ವಲ್ಪ ಗಮನ ಕೊಡಿ. ಅಭ್ಯರ್ಥಿಗಳು ನಿರ್ದೇಶಕರ ಹುದ್ದೆಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲು, ಮೆಕ್ಯಾನಿಕಲು, ಅದ ನಂತರ ಎಲೆಕ್ಟ್ರಾನಿಕಲ್ಸು ಪದವಿ ಪಾಸ್ ಆಗಿರಬೇಕು. ಸಂವಹನ ಇಂಜಿನಿಯರಿಂಗ್ ಪದವಿ ಪಾಸ್ ಆಗಿರಬೇಕು. ಇದು ನಿರ್ದೇಶಕರ ಕಾರ್ಯಾಚರಣೆಯ ನಿರ್ವಹಣೆ ಪೋಸ್ಟಿಗೆ. ಅದ ನಂತರ ನಿರ್ದೇಶಕ ಯೋಜನೆ ಪೋಸ್ಟ್ಗಳಿಗೆ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಾಸ್ ಆಗಿರಬೇಕು. ಇದು ಒಂದು ಕೊಟ್ಟಿದ್ದಾರೆ. ವಯೋಮಿತಿ ನಿಮಗೆ ಸಡಿಲಿಕ್ಕೆ ಇರತ್ತೆ. ಆಯ್ಕೆ ಪ್ರಕಾರದಲ್ಲಿ ಒಂದು ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ಅದ ನಂತರ ನಿಮಗೆ ಎಷ್ಟು ಅನುಭವ ಬೇಕಂತ ಒಂದೊಂದು ಸಾರಿ ಕೊಟ್ಟಿದ್ದಾರೆ. 2 ವರ್ಷ, 3 ವರ್ಷ, 5 ವರ್ಷ, 7 ವರ್ಷ, 6 ವರ್ಷ ಈ ರೀತಿಯಾಗಿ ಅನುಭವ ಬೇಕಾಗತ್ತೆ. ನಿಮಗೆ ಮೆಡಿಕಲ್ ಟೆಸ್ಟ್ ಇರತ್ತೆ. ಅದ್ರ ಬಳಿಕ ಇಷ್ಟೇ ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಅಧಿಸೂಚನೆ ಇಷ್ಟೇ ಕೊಟ್ಟಿದ್ದಾರೆ. ಅವರು ಪೂರ್ತಿಯಾಗಿ ತಿಳಿಸ್ಕೊಟ್ಟಿಲ್ಲ, ನಾನು ನಿಮಗೆ ತಿಳಿಸ್ಕೊಡ್ತಾನೆ. ಅದು ಡೈರೆಕ್ಟ್ ಆಗಿ ಆನ್ಲೈನ್ ಇರೋದ್ರಿಂದ ಮತ್ತು ಸಂದರ್ಶನ ಪಡೆಯೋದ್ರಿಂದ ಯಾವುದೋ ವಿಳಾಸಕ್ಕೆ ಎಲ್ಲಾವುದೋ ದೃಢೀಕರಣ ದಾಖಲೆಗಳು ಎಲ್ಲಿ ಸಲ್ಲಿಸಬೇಕಂದ್ರೆ ಜನರಲ್ ಮ್ಯಾನೇಜರು HR ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, 3ನೇ ಮಹಡಿ, BMTC
ಕಾಂಪ್ಲೆಕ್ಸು, KH ರಸ್ತೆ, ಶಾಂತಿನಗರ, ಬೆಂಗಳೂರು. ಇದಕ್ಕೆ 7 ಜುಲೈ 2025 ಮೊದಲು ಅಥವಾ ಅದಕ್ಕಿಂತ ಮೊದಲು ಕಳಿಸ್ಬೇಕಾಗತ್ತೆ. ನಿಮ್ಮೊಂದು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕಳಿಸ್ಬೇಕು ವಿದ್ಯಾರ್ಥಿಗಳು. ಅಪ್ಲೈ ಮಾಡಿ ಬೇಗ ಆನ್ಲೈನ್ ನಲ್ಲಿ ಅದರ ಅಪ್ಲಿಕೇಶನ್ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕಳಿಸ್ಬೇಕು. ಇನ್ನು ಎಕ್ಸ್ಪೀರಿಯನ್ಸ್ ಅದ ನಂತರ ವಯೋಮಿತಿ ನೋಡಿ, ನಾನು ನಿಮ್ಗೆ 5 ವರ್ಷ 6 ವರ್ಷ ತಿಳಿಸ್ಕೊಟ್ಟೇನಲ್ಲ, ಅದು ಅಷ್ಟಲ್ಲ. ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ನೋಡಿ 25 ವರ್ಷದ ತನಕ ಕೊಟ್ಟಿದ್ದಾರೆ. ಗ್ರೂಪ್ A ಪೋಸ್ಟಿಗೆ ಸಂಬಂಧಪಟ್ಟಂತೆ ಸರ್ವಿಸ್ ಆಗಿರಬೇಕು. ಅದ ನಂತರ 5 ವರ್ಷ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿರಬೇಕಾಗತ್ತೆ. ಎಲ್ಲೆಲ್ಲಿ ಆಗಿರ್ಬೇಕು ನೋಡಿ, ಮೆಟ್ರೋ ಇರಬೇಕು. ಅದ ನಂತರ ಉಳಿದಂತೆ ಎಲ್ಲ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಆಗಿರಬೇಕು. ಎಜುಕೇಶನ್ ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಬ್ಯಾಚುಲರ್ ಡಿಗ್ರಿ ಎಲ್ಲ ಒಂದು ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕಲ್ಸ್, ಮೆಕ್ಯಾನಿಕಲ್ ಎಲ್ಲ ಆಗಿರಬೇಕು. ಅದ ನಂತರ MBA ಮುಗಿಸಿದವರು ಕೂಡ ಅಪ್ಲೈ ಮಾಡಿ. ಮಾಸ್ಟರ್ ಡಿಗ್ರಿ ಕೂಡ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ನೋಡಿ, ಇದು ನೇಮಕಾತಿ ಹೊಸದಾಗಿರತ್ತೆ. ಇದೇ ತಿಂಗಳಲ್ಲಿ ನೇಮಕಾತಿ ಬಂದಿರತ್ತೆ, ಅಂದ್ರೆ ಜೂನ್ ತಿಂಗಳಲ್ಲಿ ನೇಮಕಾತಿ ಆಗಿರತ್ತೆ. ಇದು ಹಿಂದಿಂದ ವಿಡಿಯೋ ನೋಡಕ್ ಹೋದ್ರೆ ಸಿಗೋದಿಲ್ಲ. ಸುಮಾರು ಚೇಂಜ್ ರೆಕಾರ್ಡ್ ಮಾಡ್ತಿದ್ದಾನೆ, ಅಲ್ಲಿ ತನಕ ಇತ್ತದು. ಅದ್ರ ಬಳಿಕ ಈಗ ನೇಮಕಾತಿ ಬಂದಿರತ್ತೆ. ಟೋಟಲ್ 2 ಪೋಸ್ಟ್ ಇರತ್ತೆ. ಅನ್ಬೋದವರು ಅಪ್ಲೈ ಮಾಡಿ. ಇದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನೊಂದು ನಂತರ ಇದು ವರ್ಷಕ್ಕೆ ವೇತನ ತಿಳಿಸ್ಕೊಟ್ಟೇನಲ್ಲ, ಆಗಲೇ ವರ್ಷಕ್ಕೆ 3 ಲಕ್ಷ ಅಂತ ಹೇಳಿ. ಅದು ವರ್ಷಕ್ಕೆಲ್ಲ, ಬರೀ ತಿಂಗಳಿಗೆ ವೇತನ ಆಗಿರತ್ತೆ. ತಿಂಗಳಿಗೆ ಕೊಡುವಂತ ವೇತನ ಅದು. ನಾನು ನಿಮ್ಗೆ ಮಿಸ್ಟೇಕ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ಸರ್. ಅದು ಬರೀ ತಿಂಗಳಿಗೆ ನಿಮಗೆ ಅಷ್ಟು ವೇತನ ಕೊಡ್ತಾರೆ. ಹೌದು ನಂತರ ತುಂಬಾ ಜನ ಕನ್ಫ್ಯೂಸ್ ಆಗಿರ್ಬೋದು. ಅದು ತಿಂಗಳಿಗೆ ವೇತನ ಕೊಡ್ತಿದ್ದಾರೆ, ಒಂದು ವರ್ಷಕ್ಕೆಲ್ಲ. ಇಲ್ಲಿದೆ ನೋಡಿ, ಇದು ಬರೀ ನಿಮಗೆ ಒಂದು ತಿಂಗಳದ ವೇತನ ಆಗಿರತ್ತೆ. ಪ್ರತಿ ತಿಂಗಳು ಕೊಡುವಂತ ವೇತನ, ವರ್ಷದಲ್ಲ ಇದು. ಇಲ್ಲಿ ನೋಡಿ ನಂತರ ಪರ್ ಮಂತ್ ಆಗಿ ಕೊಡುವಂತ ಸ್ಯಾಲ್ರಿ ಇದು 3,70,000 ತನಕ ಪರ್ ಮಂತ್ ಆಗಿ ಈ ಒಂದು ನಿರ್ದೇಶಕರ ಪೋಸ್ಟಿಗೆ ಸ್ಯಾಲ್ರಿ ಸಿಗತ್ತೆ. ಇಷ್ಟೊಂದು ಸ್ಯಾಲ್ರಿ PM ಕೂಡ ಇರೋದಿಲ್ಲ. ಇದೊಂದು ಖುಷಿಯ ವಿಚಾರ. ಪ್ರತಿಯೊಬ್ಬರು ಅಪ್ಲೈ ಮಾಡಿ ನಿಮ್ಮ ಒಂದು ಹುದ್ದೆಗಳನ್ನು ಪಡೆದುಕೊಳ್ಳಿ. ಏನೇ ಡೌಟ್ ಇತ್ತಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಓಪನ್ ಇರತ್ತೆ, ಅಲ್ಲಿ ನಮಗೆ ಮೆಸೇಜ್ ಮಾಡಬಹುದು. ತುಂಬಾ ಜನ ಹಾಯ್ ಅಲ್ಲೋ ಅಂತ ಮೆಸೇಜ್ ಮಾಡ್ತಾರ, ಅದಂತೂ ಯಾರು ಕೂಡ ಕಳಿಸಲೇಬೇಡಿ.